ಸವಿತ ಸಮಾಜದ ಬಂಧುಗಳು ಕೂಡ ಇದ್ದಾರೆ, ಕಲಾಕಾರರು ಇದ್ದಾರೆ. ಎಲ್ಲರೂ ಗುರುಗಳಿಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸೋಣ. ಅವ್ರು ಹೇಳಿದಾಗೆ ಇವತ್ತೇನೇ ಗುರುಗಳಿಗೆ ಅರ್ಪಣೆ ಪಡೆದು ರಾಮಾನುಜಾಚಾರ್ಯರ ಪಾದಕ್ಕೆ ಅದು ಸಮರ್ಪಣೆ ಆಗುತ್ತೆ. ಭಗವಾನ್ ಮಹಾವಿಷ್ಣು ರಾಜ್ಯ ಕುಲಬಾಂಧವರ ವೇದಿಕೆ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠದ ಸಹಯೋಗದೊಂದಿಗೆ ಈ ದಿನ ಇಡೀ ಮನುಕುಲವೇ ಆರಾಧಿಸುವಂಥ ವೈಕುಂಠ ಏಕಾದಶಿ 300 ಮುಕ್ಕೋಟಿ ಪುಣ್ಯವನ್ನು ಪಡೆಯುವಂಥ ಪುಣ್ಯದ ದಿನದಂದು ಪರಮಪೂಜ್ಯ ಶ್ರೀ ಧನುರ್ದಾಸ್ ರಾಮಾನುಜ GR ಗುರೂಜಿಯವರಿಗೆ ಅವರು ಮಾಡುವ ಧಾರ್ಮಿಕ ಕ್ಷೇತ್ರವನ್ನು ಗುರುತಿಸಿ, ಧಾರ್ಮಿಕ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ರಾಜ್ಯ ಧಾರ್ಮಿಕ ರತ್ನ ಸೇವಾ ಪ್ರಶಸ್ತಿ ಪ್ರದಾನವನ್ನು ಈ ದಿನ ಕುಲಬಾಂಧವರ ವೇದಿಕೆ ನಾವು ನಮ್ಮವರು ಎನ್ನುವ ಒಂದು ಅದ್ಭುತವಾದ ಕಾರ್ಯಕ್ರಮ. ಮೊದಲು ಮನುಕುಲವನ್ನು ನಾವು ಗುರುತಿಸಬೇಕು. ಏನು ಧಾರ್ಮಿಕ ಕ್ಷೇತ್ರದಲ್ಲಿ ಈ ಒಂದು ಅದ್ಭುತವಾದ ಸಾಲಿಗ್ರಾಮದಲ್ಲಿ ಒಂದು ಭಗವಂತನನ್ನು ರಾಮಾನುಜಾಚಾರ್ಯರನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಧಾರ್ಮಿಕ ನೆಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಬರುವಂಥ ಭಕ್ತರಿಗೆ ಹಂಚುವಂಥ ಧೀಮಂತ ಪರಮಪೂಜ್ಯ ಗುರುಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಹಾಗೆ ನಾವು ನಮ್ಮವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಅನಿಸಿಕೆ ಹೇಳಿದ್ದೀವಿ. 2 ಮಾತು. ಇವತ್ತು ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ಇವತ್ತು ವೈಕುಂಠ ಬಾಗಿಲನ್ನು ತೆಗೀತಾ ಇದ್ದಾರೆ ಅಂತ ಒಂದು ಸಮಯದಲ್ಲಿ ಇದೆಲ್ಲ ಬರೀ ಬ್ರಾಹ್ಮಣರಿಗೆ ಸಾಧ್ಯ, ಎಲ್ರಿಗೂ ಸಾಧ್ಯ ಇಲ್ಲ ಅಂತ ಇರೋ ಸಮಯದಲ್ಲಿ ಶ್ರೀ ರಾಮಾನುಜ ಸ್ವಾಮಿ ಹುಟ್ಟಿ ಎಲ್ರಿಗೂ ಸಾಧ್ಯ ಈ ವೈಕುಂಠ ಬಾಗಿಲು ಒಳಗಡೆ ವೈಕುಂಠ ಪ್ರಾಪ್ತಿಯನ್ನು ಸಂಪಾದನೆ ಮಾಡೋಕ್ಕೆ ಏನು ಪ್ರಯಾಸ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಬರೀ ಶರಣಾಗತಿ ಮಾಡಿ ನನಗೆ ಏನು ಮಾಡೋಕ್ಕಾಗಲ್ಲ ಅಂತ ಆಕಿಂಚನ್ಯ ಮತ್ತು ಅನನ್ಯಗತಿತ್ವ ಇದು 2 ಸಾಕು, ನನ್ನ ಹತ್ರ ಏನೂ ಇಲ್ಲ, ನಿನ್ನ ಬಿಟ್ಟರೆ ನನಗೆ ಯಾವ ಗತಿನೂ ಇಲ್ಲ ಅಂತ ಬರೀ ದೇವರ ಕಾಲಲ್ಲಿ ಬಿದ್ದು ಶರಣಾಗತಿ ಮಾಡಿ ನಿಮಗೆ ಈ ಮುಕ್ತಿ ಸಿಗುತ್ತೆ ಅಂತ ದಾರಿ ತೋರಿಸಿದವರು ಮೊದಲು 1000 ವರ್ಷಗಳ ಹಿಂದೆ ಸಾರ್ವಜನಿಕರಿಗೆ ಇದೆಲ್ಲ ಮಾಡಿದವರು ಶ್ರೀ ರಾಮಾನುಜಾಚಾರ್ಯರು. ಅವರೇ ಈ ವೈಕುಂಠ ಏಕಾದಶಿ ಉತ್ಸವದ ಹಬ್ಬವನ್ನು ಪ್ರಬಲ ಮಾಡಿಸಿದರೆ ಅವರನ್ನು ಗುರುತುಕೊಂಡು ನೆನಪಿಕೊಂಡು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ವಾಸ್ತವದಲ್ಲಿ ಈ ಪ್ರಶಸ್ತಿ ಇದೆಲ್ಲ ರಾಮಾನುಜಾಚಾರ್ಯರಿಗೆ ಹೋಗಬೇಕು. ನಾವು ಅವರಿಂದ ಕಲ್ತ್ಕೊಂಡಿರೋದು, ಅವರು ಎಲ್ಲೂ ಅವ್ರ ಹೆಸರನ್ನು ಹಾಕ್ಕೊಂಡು ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳಿಲ್ಲ. ಆದರೆ ಈ ಪ್ರಶಸ್ತಿ ಪೂರ್ತಿ ಅವ್ರ ಪರ್ವ ನಾವು ಇದನ್ನು ತಗೊಳ್ತಾ ಇದ್ವಿ. ಅಷ್ಟು ಬಿಟ್ಟರೆ ನಾವು ನಿಮ್ಮ ಥರ ಸಾಮಾನ್ಯ ಜನ. ಆದರೆ ಇದರ ತನಕ ನಾವು ಅವರು ನಮಗೆ ಕಲ್ತ್ಕೊಟ್ಟಿರೋದನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ನಿಮ್ಗೆಲ್ಲರೂ ಆಶೀರ್ವಾದ ನಮಗೆ ಬೇಕು.